पीछे पीछे जाओ डाली ना डंडे पाड़ा वहाँ 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 ध्यान में ತುಂಬ ಯಾಕೆಂದರೆ ಯಾವಾಗಲೂ ಅವ್ರು ನೀರಲ್ಲೇ ಇರ್ತಾರೆ, ಗಂಟೆಗಟ್ಟಲೆ ನೀರಲ್ಲೇ ಇರ್ತಾರಂತೆ. ಸುಮಾರು ಒಂದು 4 ರಿಂದ 3 ಕಿಲೋಮೀಟರ್ ಎಲ್ಲ ಈಜ್ತಾ ಇದ್ರು ಅವರು. ನೀರಾಳದಲ್ಲಿ ಹೋಗ್ಕೊಂಡು ಹೋಗುವಾಗ ಆ ದೇಹದ ಮೇಲೆ ಹೋಗ್ಬಿಟ್ಟು ನಮಗೆ ಒಂದ್ಸಲ ಭಯ ಆಗ್ತದೆ, ಏನೋ ಆಗಿರ್ಬೋದು ಅಂತ. ಮತ್ತೆ ಗೊತ್ತಾಯ್ತು ಅದು ದೇಹ ಅಂತೇಳಿ. ತಂದೆ ಏನು ತಂದೆ ಬೈಕ್ ಮಗ ತಗೊಂಡು ಹೋಗಿದ್ದಾನೆ. ಮಗ ತಗೊಂಡೋಗಿ ಯಾವುದಕ್ಕೆ ತಾಗಿಸಿದ್ದಾನೆ. ತಂದೆ ಬೈದಾಗ ಆ ಮಗನೋಗಿ ಸೇತುವೆ ಮೇಲಿಂದ ಹೋಗಿ ಆತ್ಮಹತ್ಯೆ ಮಾಡಿ. ಒಬ್ಬನೇ ಮಗ ಇದ್ದಾನೆ. ಆ ದಡದ ಆಚೆಗಡೆ ಇನ್ನೊಂದು ಮನೆ ಉಂಟು ಅವ್ರದ್ದು. ನಾನು ನನ್ನ ಅಂದಾಜಿ ಪ್ರಕಾರ ಇಷ್ಟು ತನಕ ದೇಹ ತೆಗೆದ ಪ್ರಕಾರ ಅವನು ಮತ್ತೊಂದು ಕಡೆಗೆ ನಾನು ಇರೋದು ದಿಕ್ಕಲ್ಲಿ ಹುಡುಕ್ತಾ ಹೋಗ್ತೀನಿ. ಇಷ್ಟು ದಿವಸ ನಮ್ಮ ಜನಜಾಗೃತಿಯಲ್ಲಿ ಎಲ್ಲ ವಿಷಯಗಳನ್ನ ಬಿತ್ತರಿಸಿದ್ದೀನಿ. ಇಷ್ಟು ದಿವಸ ಪ್ರತಿಯೊಂದು ಅಣುಕುಗಳನ್ನು ತೋರಿಸಿದ್ದಾರೆ ನಮ್ಮ ಸುಧೀರ್ ಶೆಟ್ಟಿಯವರು. ಯಾಕೆಂದರೆ ಶೆಟ್ಟಿಯವರದೊಂದು ಹೆಸರು ಹೇಳಿದ್ರೇ ಈ ಇಂಡಸ್ಟ್ರಿಯಲ್ಲಿ ತುಂಬ ಮೇಲೆ ಇದೆ. ಹಾಗೆಯೇ ನನ್ನ ಒಂದು ಜೀವನದ ಒಂದು ಶೈಲಿ. ಯಾಕೆಂದರೆ ಈಗ ನಾನು ಮೀನುಗಾರನಾಗಿದ್ದೆ. ಮೀನುಗಾರನಿಂದ ಈಗ ಏನು ನನ್ನ ಸಮಾಜ ಸೇವೆಗೆ ನಾನು ಒಲವಾಗಿದೆ. ಆ ರೀತಿ ಆ ಜೀವನವನ್ನು ಮಾಡ್ತಿದ್ದೇನೆ. ಹಾಗೆಯೇ ಈಗ ಸಮುದ್ರದಲ್ಲಿ ಈಗ ಎಷ್ಟೋ ಜನ ಬಿದ್ದು ಅವರ ಒಂದು ಜೀವಕ್ಕೆ ಒಂದು ಮುಕ್ತಿ ಆಗುವ ಒಂದು ಕಾರ್ಯಾಚರಣೆ. ಹಾಗೆಯೇ ನಮ್ಮ ಒಳನಾಡು ಅಂದರೆ ಇಡೀ ನಮ್ಮ ಕರ್ನಾಟಕದ ವಿವಿಧ ಭಾಗದಲ್ಲಿ ದಾವಣಗೆರೆ ಆಗಲಿ, ಕೋಲಾರ ಆಗಿ ನಮ್ಮ ಬೆಳಗಾವಿ ಸಹ ನಿನ್ನೆ ನೀರಿಗೆ ಬಿದ್ದರು. ನಮ್ಮ ದಾವಣಗೆರೆಯಲ್ಲಿ ಅರಸೀಕೆರೆಯಲ್ಲಿ ನೀರು ಬಿದ್ದರು. ನಮ್ಮ ಚನ್ನರಾಯಪಟ್ಟಣದಲ್ಲಿ ನೀರು ಬಿದ್ದರು. ಪ್ರತಿಯೊಂದು ದಿವಸನೂ ನೀರು ಬಿದ್ದಾಗ ಆ ಜಾಗಗಳಿಗೆ ಹೋಗಿ ಆ ದೇಹವನ್ನು ಹುಡುಕಾಡಿ ಅದಕ್ಕೆ ಮುಕ್ತಿ ಕೊಡೋ ಕೆಲಸವನ್ನು ನಮ್ಮ ಟೀಮ್ ಈಶ್ವರ್ ಮಲ್ಪೆ ಮಾಡ್ತಾ ಇದೆ. ಇದಕ್ಕೆ ಮೇಲ್ಕೋಟೆಗೆ ಹೋಗ್ತಿರಲ್ಲ, ಏನಾಗಿತ್ತು ಸರ್ ಘಟನೆ ಪೂರ್ತಿ? ಹಾಗೆ ಮೇಲ್ಕೋಟೆಯಿಂದ ನಮಗೆ ಈಗ ಸಾಧಾರಣ ಒಂದು ತಿಂಗಳಾಗಿರ್ಬೋದು. ಮೇಲ್ಕೋಟೆಯಲ್ಲಿ ಒಂದು ರಾತ್ರಿ 3 ಗಂಟೆಗೆ ಕಲ್ ಕ್ರಷರಲ್ಲಿ ಒಂದು ಲಾರಿ 12 ಚಕ್ರ ದೊಡ್ಡ ಟಿಪ್ಪರ್ ಲಾರಿ ಲಾರಿ ಕಲ್ಲು ತುಂಬಿಸ್ಕೊಂಡು ಹೋಗುವಾಗ ಆಯ ತಪ್ಪಿ ಗಾಡಿ ಸುಮಾರು ಒಂದು 70 ರಿಂದ 100 ಅಡಿ ಮೇಲ್ಗಡೆಯಿಂದ ಕಲ್ಕೋರೆಯಿಂದ ಕೆಳಗಡೆ ಬಿಡಿಬಿದೆ. ಕೆಳಗಲ್ಲಿ ನೀರು ಸುಮಾರು ಒಂದು 40 ರಿಂದ 50 ಅಡಿ ಆಳ ಇದೆ. ಆ ನೀರು ತುಂಬ ಕಲುಷಿತವಾಗಿದೆ. ಯಾಕೆಂದರೆ ಅಲ್ಲಿನ ಒಂದು ಜಲ್ಲಿ ಹುಡಿ ಎಲ್ಲ ನೀರೆಲ್ಲ ಡಸ್ಟ್ ಎಲ್ಲ ಕ್ಲೀನ್ ಮಾಡಿ ಕೆಳಗೆ ಬರುವಾಗ ನೀರು ಎಲ್ಲಿದ್ದರೆ ಕಲ್ಕೋರೆಯಲ್ಲಿ ತುಂಬ ಕ್ಲಿಯರ್ ಆಗಿರ್ತದೆ. ಆದರೆ ಅಲ್ಲಿ ಹೋದಾಗ ಅಲ್ಲೊಂದು ದೊಡ್ಡೊಂದು ಕ್ರೆಷರ್ ಇದೆ. ಆ ಕ್ರೆಷರಿಂದ ನೀರನ್ನು ಕ್ಲೀನ್ ಮಾಡಿಕೊಂಡು ಆ ಡಸ್ಟಿಗೆಲ್ಲ ಹಾಕಿ ಆ ನೀರು ರಿಟರ್ನ್ ಆಗಿ ಅಲ್ಲಿಗೆ ಬರ್ತದೆ. ಅದು ತುಂಬ ಕಲುಷಿತವಾಗಿದ್ದರೆ ಕೆಂಪು ಒಂದು ಮಣ್ಣು ಒಂಥರ ಬೇರೆ ರೀತಿ ಏನೋ ಕಾಣಿಸೋದಿಲ್ಲ. ಆ ರೀತಿ ಮೇಲೆ ಹೋಗುವಾಗ ಲಾರಿ ರಾತ್ರಿ 3 ಗಂಟೆಗೆ ಡ್ರೈವರ್ ಸಮೇತ ಆ ನೀರಿಗೆ ಬಿದ್ದುಬಿಡ್ತಾರೆ. ಆ ಬಿದ್ದಾಗ ಅಲ್ಲಿನ ಒಂದು ಶೋಧ ಕಾರ್ಯ ನಡೀತಾ ಇರ್ತದೆ. ಅಲ್ಲಿನ ಒಂದು ಫೈರ್ ಬ್ರಿಗೇಡ್ ಆಗಿರ್ಬೋದು, STRF ಆಗಲಿ, ಅಲ್ಲಿನ ಒಂದು ಸ್ಥಳೀಯರು ಬಂದು ಹುಡುಕಾಡುವಾಗ ಆ ಲಾರಿ ಪತ್ತೆ ಆಗಿಲ್ಲ. ಪತ್ತೆ ಆಗದ ಇದ್ದಾಗ ಮರುದಿವಸ 2 ದಿವಸ ಹುಡುಕಾಡಿ ನಮಗೆ ಕರೆ ಮಾಡ್ತಾರೆ. ಕರೆ ಮಾಡಿದಾಗ ನಮ್ಮ ಟೀಮ್ ಅಲ್ಲಿ ಹೋದಾಗ ಮೊದಲನಾಗಿ ನಾವು ಅಲ್ಲಿನ ಒಂದು ಲಾರಿ ಬಿದ್ದ ಜಾಗದಲ್ಲಿ ಏನು ನಮಗೊಂದು ಅವಶೇಷ ಸಿಗ್ತದೆ ಮೊದಲಿಗೆ ನಾವು ನೋಡ್ತೇವೆ. ಬಂದಾಗ ಫಸ್ಟಿಗೆ ನಾವು ಕುಲಂಶಕವಾಗಿ ಪರಿಶೀಲಿಸಿದಾಗ ಅಲ್ಲಿ ಡೀಸೆಲ್ ಅಥವಾ ಅಲ್ಲಿರುವ ಆ ಗಾಡಿಯ ಒಂದು ವಾಯಿಲ್ ಆಗಿರ್ಬೋದು ಅಂಶ ಪತ್ತೆ ಆಗ್ತದೆ. ಆವಾಗ ನನಗೆ ಒಂದು ಪಾಯಿಂಟ್ ನೋಡ್ತೇನೆ, ಇಲ್ಲೇ ಇದೆ ಈ ಜಾಗದಲ್ಲಿ ಇರ್ಬೋದು ಅಂತೇಳಿ ಆ ಜಾಗಕ್ಕೆ ಹೋದಾಗ ಸುಮಾರು ಒಂದು 40 ಅಡಿ ಆಳದಲ್ಲಿ ಲಾರಿ ಇದೆ ಅಂತ ನಾನು ಫಸ್ಟಿಗೆ ಹೋಗಿ ಮುಳುಗಿ ಸ್ಕೂಬಾ ಡೈವ್ ಹಾಕಿ ನೋಡ್ತೀನಿ. ಫಸ್ಟಿಗೆ ಹೋಗುವಾಗ ನಾವು ಮೊದಲು ಹೋದಾಗ ಅಲ್ಲಿ ಮೊದಲಿಗೆ ನಾವು ಡ್ರೈವರ್ ಇದ್ದಾರ ನೋಡಬೇಕಾಗ್ತದೆ. ಯಾಕೆಂದರೆ ಆ ನೀರಲ್ಲಿ ಬೇರೆ ಕಡೆ ಬಿದ್ದರೆ ನಮ್ಗೆ ಹುಡ್ಕಾಡ್ಲಿಕ್ಕೆ ಕಷ್ಟ ಆಗ್ತದೆ. ಏನು ಕಣ್ಣಿಗೇನು ಕಾಣಿಸೋದಿಲ್ಲ. ಅಡಿಯಲ್ಲಿ ನಮ್ಮ ಅಂಡರ್ವಾಟರ್ ಟಾರ್ಚ್ ಹಾಕಿದರೂ ಸಹ ಕಣ್ಣಿಗೆ 1 ಫೀಟ್ ಅಷ್ಟೇ ದೂರ ತೋರ್ತದೆ, ಅದರಿಂದ ಮೇಲೆ ತೋರಿಸೋದಿಲ್ಲ. ಮತ್ತು ಅಡಿಗೆ ಹೋಗುವಾಗ ತುಂಬ ಡೇಂಜರ್. ಯಾಕೆಂದರೆ ಲಾರಿ ಮೇಲಿಂದ ಕೆಳಗೆ ಬಿದ್ದಿರ್ತದೆ. ಆದರೆ ಲಾರಿ ಯಾವುದಾದ್ರು ಬಂಡೆ ಕಲ್ಲು ಮೇಲೆ ಸಿಕ್ಕಾಕೊಂಡಿರ್ಬೋದು. ನಾನು ಆ ಲಾರಿ ಅಡಿಭಾಗಕ್ಕೆ ಹೋಗಿದ್ದರೆ ಆ ಲಾರಿ ತಪ್ಪಿ ಮತ್ತೆ ಬಿದ್ದು ನನ್ನ ಮೇಲೆ ಸಹ ಬಿದ್ದಿರ್ಬೋದು. ಯಾಕೆಂದರೆ ಏನಂತ ಗೊತ್ತಾಗಲ್ಲ. ಒಂದು ಲಾರಿ ಯಾವ ರೀತಿ ಅಡಿಯಲ್ಲಿದೆ, ಅದು ತಲೆ ಮುಂದೆ ಇದೆಯಾ ಹಿಂದೆ ಇದೆ ಅಂತ ಗೊತ್ತಾಗಲ್ಲ. ನಾವು ಖಾಲಿ ಜನದಲ್ಲಿ ಲಾರಿ ಯಾವ ರೀತಿ ಇದೆ ಅಂತ ಫಸ್ಟಿಗೆ ನಾನು ಫೋಟೋ ನೋಡ್ತೀನಿ. ಒಂದು ಲಾರಿ 12 ಚಕ್ರ ಲಾರಿ ಟಿಪ್ಪರ್ ಹೇಗಿದೆ, ಅದರ ಒಂದು ಕ್ಯಾಬಿನ್ ಯಾವ ರೀತಿ ಇದೆ, ಅದು ಹಿಂದ್ಗಡೆ ಹೇಗಿದೆ ಫಸ್ಟ್ ನೋಡಿಕೊಂಡು ಆ ರೀತಿ ಅಡಿಗೆ ಹೋದಾಗ 40 ಅಡಿಯಲ್ಲಿ ಲಾರಿ ಪತ್ತೆ ಆಗ್ತದೆ. ಪತ್ತೆ ಆದಾಗ ನನಗೆ ಲಾರಿ ಅದು ಯಾವ ಥರ ಇಡಬೇಕು, ನಾವು ಕೈಯಲ್ಲಿ ಮುಟ್ಟು ನೋಡಬೇಕಾದ್ರೆ ಕೈಗೆ ಗ್ಲೌಸ್ ಹಾಕೊಂಡ್ರೆ ಆ ಲಾರಿ ಪತ್ತೆ ತುಂಬ ಕಷ್ಟ ಆಗ್ತದೆ. ಜನದಲ್ಲಿ ಮುಟ್ಟಬೇಕು. ಫಸ್ಟಿಗೆ ಲಾರಿ ಯಾವ ಥರ ಇದೆ ಅಂತ ನೋಡಿದ್ದೀನಿ. ಲಾರಿ ನಮಗೆ ಒಂದು ಮಿನಿಮಮ್ ಒಂದು ನೇರ ಬಿದ್ದು ಅಲ್ಲಿಂದ ಆ ಕ್ರೆಷರ್ ಕೆಳಗೆ ಡೌನ್ ಹೋಗುವಾಗ ಆ ಲಾರಿಯಲ್ಲಿರುವ ಕಲ್ಲೆಲ್ಲ ಡೌನ್ ಆಗ್ತದೆ, ಕೆಳಗೆ ಬಿದ್ದಿರುತ್ತೆ. ಆವಾಗ ಲಾರಿ ಕೆಳಗೆ ಹೋಗಿ ಆಮೇಲೆ ಲಾರಿಯ ಕ್ಯಾಬಿನ್ ಕೆಳಮುಖವಾಗಿ ಕೆಳಗೆ ಹೋದಾಗ ಅದು ಮೇಲೆ ಮುಖ ಆಗ್ತದೆ. ಯಾಕೆಂದರೆ ಆ ಅಡ್ಡ ಬಿದ್ದಿರ್ತದೆ, ಕಲ್ಲೆಲ್ಲ ಕೆಳಗೆ ಹೋಗಿ ಆ ಕ್ಯಾಬಿನ ಡ್ರೈವರ್ ಇದ್ದರೆ ಅವನು ವಾಶ್ ಮೇಲೆ ಬಂದಿರ್ತದೆ. ಆದರೂ ಸಹ ನಾನು ನೀರು ಅಡಿಗೆ ಹೋಗಿ ಫಸ್ಟಿಗೆ ಗ್ಲಾಸ್ ಒಳಗೆ ನೋಡ್ತೀನಿ. ಗ್ಲಾಸ್ ಒಳಗೆ ಹೋಗಿ ಆ ಗ್ಲಾಸ್ ತುಂಬ ಜಜ್ಜಿ ಕೈಗೆಲ್ಲ ಗಾಯ ಆಗ್ತದೆ. ಯಾಕೆಂದರೆ ಗ್ಲಾಸ್ ಒಡೆದೋಗಿದೆ. ಒಳಗೆ ಹೋಗಿ ನೋಡುವಾಗ ನಾನು ಕಾಲು ಹಾಕಿ ನೋಡ್ತೀನಿ, ಕೈ ಹಾಕಿ ನೋಡ್ತೀನಿ, ಸ್ಟೇರಿಂಗನ್ನು ಮುಟ್ಟಿ ನೋಡ್ತೀನಿ. ಆವಾಗ ಡ್ರೈವರ್ ಕಾಣಿಸೋದಿಲ್ಲ. ನನಗೆ ಅಂದಾಜಾಗ್ತದೆ ಡ್ರೈವರ್ ಇದರಲ್ಲಿ ಇಲ್ಲ ಅಂತ. ಆವಾಗ ಮತ್ತೆ ಆದರೂ ಸಹ ನನ್ನ ಇಡೀ ಜೀವ, ಯಾಕೆಂದರೆ ಒಳಗೆ ಹೋದರೆ ಮತ್ತೆ ಹೊರಗೆ ಬರಲಿಕ್ಕಾಗಲ್ಲ ಆಳದಲ್ಲಿ. ಆದರೂ ಸಹ ಆಳದಲ್ಲಿ ಒಳಗೆ ಹೋಗಿ ನೋಡ್ತೀನಿ ಡ್ರೈವರ್ ಇದ್ದಾನ ಅಂತ. ಎಷ್ಟು
ಎಷ್ಟು ನೋಡಿದ್ರು ಕ್ಯಾಬಿನ್ ಒಳಗಡೆ ಡ್ರೈವರ್ ಇಲ್ಲ. ಆಮೇಲೆ ನಾನು ಚಪ್ಪಲ್ 2 ಪತ್ತೆ ಆಗ್ತದೆ, ಕಾಲಿಗೆ ಸಿಗ್ತದೆ, ಅದು ಅಡಿ ಭಾಗದಲ್ಲಿ ಚಪ್ಪಲ್ ಮೇಲೆ ಬರ್ತದೆ. ನಾನು ಬಂದು ಹೇಳ್ತೇನೆ, ಲಾರಿಯಲ್ಲಿ ಡ್ರೈವರು ಆ ಜಾಗ ಬಿಟ್ಟು ಆ ಲಾರಿ ಬಿದ್ದ ಜಾಗದ ಸುಮಾರು ಹೋಗಿರ್ಬೋದು, ನಾಪತ್ತೆ ಆಗಿರ್ಬೋದು, ಅಥವಾ ಬದುಕಿರ್ಬೋದು, ಇಲ್ಲ ಇಲ್ಲಿಂದ ತುಂಬ ದೂರ ಹೋಗಿ ಕಾಡೆ ಕಷ್ಟ ಆಗಿ ನೀರಲ್ಲಿ ಮೃತಪಟ್ಟು ಇರ್ಬೋದು ಅಂತ ಹೇಳ್ತೀನಿ. ತುಂಬಾ ದೊಡ್ಡ ನೀರು ಸರ್ ಅದು. ಸುಮಾರು 1 ಎಕರೆಷ್ಟು ಅಗಲ ಒಂದು ಕೆರೆ ಇದೆ ದೊಡ್ಡದು. ಆ 1 ಎಕರೆ ಕೆರೆ ಅಂದರೆ ದೊಡ್ಡ ಬಂಡೆಕಲ್ಲನ್ನು ನಿಮ್ಗೆ ಗೊತ್ತಿರ್ಬೋದು, ಸುಮಾರು 100 ಅಡಿ 150 ಅಡಿ 200 ಅಡಿ ಸಹ ಆಳ ಮಾಡಿರ್ತಾರೆ, ಕಲ್ಲು ತೆಗೆದು ಅದ್ರಲ್ಲಿ ನೀರು ನಿಂತಿರ್ತದೆ ಮಳೆಗಾಲಕ್ಕೆ. ಇವ್ರು ಆಯಾ ತಪ್ಪೇ ಬಿದ್ದಿದೆ ಲಾರಿದು. ಆ ಲಾರಿ ಏನೋ ಗಾಡಿದೇನೋ ಬ್ರೇಕ್ ವೈಫಲ್ಯ ಆಗಿರ್ಬೋದು, ಏನಾದ್ರು ಕತ್ಲೆಯಲ್ಲಿ ನಿದ್ರೆ ಮಂಪರಲ್ಲಿ ಇರ್ಬೋದು, ಏನಂತ ಹೇಳಲಿಕ್ಕೆ ಆಗಲ್ಲ. ಈಗ ಮತ್ತೆ ಸುಮಾರು 4 ದಿನ ತನಕ ಅಲ್ಲಿ ಹುಡುಕಾಡಲಿಕ್ಕೆ, ಅವನ ದೇಹ ಹುಡುಕಾಡಲಿಕ್ಕೆ ತುಂಬ ಒತ್ತಾಯ ಮಾಡ್ತಾರೆ. ನಾನು ಹೇಳಿದೆ 2 ದಿವಸ ನಾವು ಅಲ್ಲಿ ಹುಡುಕ್ತೇವೆ, ಗಾಡಿಯಲ್ಲಿ ದೇಹ ಇಲ್ಲ, ಇಲ್ಲಿಂದ ಅವನು ಈಜ್ಕೊಂಡು ಹೋಗಿರ್ಬೋದು, ಇಲ್ಲಿಂದ ಸುಮಾರು ಒಂದು 100-200 ಮೀಟ್ರ್ ದೂರದಲ್ಲಿ ಈಜ್ಕೊಂಡು ಹೋಗಿ ಕಾಡೆ ಕಷ್ಟ ಆಗಿ ನೀರು ಆಳಕ್ಕೆ ಹೋಗಿರ್ಬೋದು. ಯಾಕೆಂದರೆ ನಮಗೆ ಕಣ್ಣಿಗೆ ತೋರಿಸೋದಿಲ್ಲ ಅದನ್ನು, ಯಾಕೆಂದರೆ ಅಷ್ಟು ಗಂಧವಾಗಿದೆ, ಅದು ಏನು ಕಾಣಿಸೋದಿಲ್ಲ, ಗಲೀಜಿ ನೀರು. ಆವಾಗ ನಾನು ಹೇಳಿದೆ, ಗಾಡಿ ಎತ್ತಿ ಕೊಡ್ತೇನೆ, ಗಾಡಿಯಲ್ಲಿ ಮೇಲೆ ಬಂತು, ನಾನು ಕೆಳಗೆ ಹೋಗಿ ಉಕ್ಸ್ ಹಾಕಿ ಗಾಡಿ ಮೇಲೆ ತೆಗಿತೀನಿ. ಅದನ್ನು ತುಂಬ ಜನ ಅಲ್ಲಿ ನಾವು ನೋಡಿರ್ಬೋದು ಈಗಾಗಲೇ ನೀವು. ಆವಾಗ ನಾನು ಮೇಲೆ ಬಂದಾಗ ಲಾರಿಯಲ್ಲಿ ಡ್ರೈವರ್ ಕಾಣಿಸೋದಿಲ್ಲ. ಆದರೆ ನನಗೆ 3-4 ದಿನ ಹುಡುಕಾಡ್ತಾ ಇದ್ದಾರೆ, ಡ್ರೈವರ್ ಕಾಣೆ ಆಗಿದ್ದಾನೆ ಅಂತೇಳಿ. ನಾನು ಹೇಳಿದೆ, ಒಂದು ಅವನು ಕಾಡೆ ಕಷ್ಟ ಆಗಿ ಅಲ್ಲಿ ನೀರು ಮಧ್ಯೆ ಇರ್ಬೋದು, 4 ದಿನ ಮೇಲೆ 5 ದಿವಸ ಮೇಲೆ ಬರ್ತದೆ. ಯಾಕೆಂದರೆ ಒಂದು ದೇಹಕ್ಕೆ ಮಿನಿಮಮ್ 24 ಗಂಟೆಯಲ್ಲಿ ಬರ್ತದೆ. ಆದರೆ ಕೆಲವು ಕಡೆ ನೀರು ಆಳದಲ್ಲಿ ಅಲ್ಲಿನ ಒಂದು ಗಲೀಜು, ಆ ನೀರಿನ ಗಲೀಜು ಅಂದರೆ ಡಸ್ಟ್ ಹೋಗಿ ನಿಂತ್ಕೊಂಡು ಅದರ ಒಳಗಡೆ ಹೋಗಿರ್ಬೋದು, ಯಾಕೆ ಕಣ್ಣಿಗೆ ಕಾಣಿಸೋದಿಲ್ಲ. 4-5 ದಿವಸ ಅದನ್ನು ಡಿಕಂಪೋಸ್ ಆಗಿ ಮೇಲೆ ಬರ್ತದೆ ಅಂತ ಹೇಳಿದೆ. ಮತ್ತು 5ನೇ ದಿವಸ ಬಾಡಿ ಲಾರಿ ಬಿದ್ದ ಜಾಗದಿಂದ 250 ಮೀಟರ್ ದೂರದಲ್ಲಿ ಮೇಲೆ ಹೇಳ್ತದೆ. ಬಾಡಿ ಇತ್ತು, ಯಾವಾಗ ಗೊತ್ತಾಯ್ತು ಅವನು ತೀರಿ ಹೋಗಿದೆ. ಯಾಕೆಂದರೆ ಅವನು ನನ್ನ ಲೆಕ್ಕದಲ್ಲಿ ನನ್ನ ಒಂದು ಇಷ್ಟದ ದೇಹ ತೆಗೆದ ಒಂದು ಅನುಕರಣೆಯಿಂದ ಅವನು ಕಾಡೆ ಕಷ್ಟ ಆಗಿರ್ಬೋದು, ಯಾಕೆಂದರೆ ಒಂದು ಬದುಕಬೇಕು, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು. ಯಾಕೆಂದರೆ ಅಲ್ಲಿಂದ ಈಜಿಕೊಂಡು ಮುಂದೆ ಹೋಗಿದ್ದಾನೆ, ಭಯಪಟ್ಟಿರ್ಬೋದು, ಭಯಪಟ್ಟಾಗ ಭಯಪಟ್ಟ ಮೇಲೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗೋದು. ಆ ರೀತಿಯಾಗಿ ಅವನು ನೀರು ಮಧ್ಯದಲ್ಲಿ ಕಾಡೆ ಕಷ್ಟ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ನೀರು ಆಳಕ್ಕೆ ಹೋಗಿದ್ದು. ಅದೊಂದು ತುಂಬ ದುಃಖ. ಅಂದರೆ ಯಾಕೆಂದರೆ ತಂದೆ ಮನೆಯವರು ತುಂಬ ಹೆಂಡತಿ ಮಕ್ಕಳಾಗಿರೋ ತುಂಬ ಕಾಯ್ತಾ ಇದ್ರು, ಒಂದು ದೇಹಕ್ಕೋಸ್ಕರ, ಒಂದು ಮಿಸ್ಸಿಂಗ್ ಆಗಿರ್ಬೋದು ಅಂತೇಳಿ, ಬದುಕಿ ಬರಲಿ ಅಂತ ಹೇಳಿ ಕಾಯ್ತಾ ಇದ್ರು. ಆದರೆ ಅವ್ರ ದೇಹ ಸಿಕ್ಕಿತ್ತು ಕೊನೆಯದಾಗಿ. ತುಂಬ ಬೇಸರ ಸಂಗತಿ ಆಗಿದೆ. ಸಿಕ್ತು ಆ ದೇಹ ಸಿಕ್ತು 5 ದಿವಸ. ಮತ್ತೆ ಅದಾದ್ಮೇಲೆ ಎಲ್ಲ ಹೋಗ್ತೀವಿ? ಮೇಲ್ಕೋಟೆ ಆದಮೇಲೆ ಚಿಕ್ಕಮಂಗ್ಳೂರು ಹೋಗ್ತೇವೆ. ಚಿಕ್ಕಮಂಗ್ಳೂರಿಂದ ಸುಮಾರು 20 ಕಿಲೋಮೀಟರ್ ದೂರ ಬೇಲೂರು ಹತ್ರ ಬರ್ತದೆ ಅದು. ಅಲ್ಲಿ ಒಬ್ಬರು ನೀರಿಗೆ ಬಿದ್ದರೆ ಅಂತ ನಮಗೆ ಕರೆ ಬರ್ತದೆ. ಕರೆ ಬಂದಾಗ ನಮ್ಮ ಟೀಮ್ ಮತ್ತು ರಾತ್ರಿ ಹೊರಡ್ತದೆ. ಅಲ್ಲಿ ಬೆಳಿಗ್ಗೆ ಹೋದಾಗ ನಮಗೆ ಆ ದೇಹ ಹುಡುಕಾಡ್ಲಿಕ್ಕೆ ಕಷ್ಟ ಆಗ್ತದೆ. ಯಾಕೆಂದರೆ ನಾವು ನೀರು ಮಧ್ಯೆಯಲ್ಲಿ ಮೀನು ಹಿಡಲಿಕ್ಕೆ ಹೋಗಿದ್ದಾನೆ. ಯಾಕೆಂದರೆ ಅಲ್ಲಿ ಬೆಳಿಗ್ಗೆ ಹೋಗಿ 4 ಗಂಟೆಗೆ ನೀರಡಿಗೆ ಹೋದಾಗ ಬಲೆ ಎಳೆಯುವಾಗ ಅವನ ದೇಹ ಕಾಣ್ತದೆ. ಯಾರಿಗೆ? ಅಲ್ಲಿ ಮೀನುಗಾರರಿಗೆ. ಅವರು ಹಿಡಲಿಕ್ಕೆ ಹೋದಾಗ ಮತ್ತೆ ಕೈ ತಪ್ಪಿ ನೀರೊಳಗೆ ಹೋಗ್ತದೆ. ಆವಾಗ ಅಲ್ಲಿನ ಫೈರ್ ಬ್ರಿಗೇಡ್ನವ್ರು ಬರ್ತಾರೆ, ಹುಡುಕ್ತಾರೆ, ಆ ಬಲೆ ತೆಗಿತಾರೆ, ಆ ದೇಹ ಸಿಗೋದಿಲ್ಲ. ಯಾಕೆ ನೀರು ಮಧ್ಯದಲ್ಲಿ ಒಂದ್ಸಲ ತಪ್ಪಿ ಹೋದರೆ, ಯಾಕೆಂದರೆ ಗಲೀಜಿ ನೀರು, ಅಲ್ಲಿ ನಿಂತು ನೀರು. ನಿಮ್ಗೆ ಗೊತ್ತಿದ್ದಾಗೆ ಒಂದು ಕೆರೆ ಅಂದರೆ 7-8 ಎಕರೆ ಇರ್ತದೆ, ಅದರಲ್ಲಿ ಮೀನು ಬಿಟ್ಟಿರ್ತಾರೆ. ಆ ಮೀನು ಬಿಟ್ಟಾಗ ಅಲ್ಲಿ ಆ ನೀರನ್ನು ತುಂಬ ಕಲುಷಿತವಾಗಿರ್ತದೆ, ನೀರು ನಿಂತಿರ್ತದೆ, ಅಡಿಭಾಗದಲ್ಲಿ ಏನು ಕಾಣಿಸೋದಿಲ್ಲ. ಅವ್ರದ್ದು ಸಂಜೆ ತನಕ ಒಂದು 3 ಗಂಟೆ ತನಕ ಹುಡುಕ್ತಾರೆ. ನಾವು ಅಲ್ಲಿ ಮುಟ್ತೇವೆ. ಅಷ್ಟೊತ್ತಿಗೆ ಮುಟ್ಟಿದ ಮೇಲೆ ನಾವು ಹುಡುಕಬೇಕಾದ್ರೆ ಮೊದಲು ಅಲ್ಲಿರುವ ಗ್ರಾಮದೇವರಿಗೆ ಕೈ ಮುಗಿತೀವಿ. ಯಾಕೆಂದರೆ ಯಾವ ದೇಹ ತೆಗೆಯೋದಾದ್ರೆ ಮೊದಲು ಆ ಗ್ರಾಮದ ಒಂದು ಆಶೀರ್ವಾದ ಬೇಕು, ದೇವರ ಆಶೀರ್ವಾದ ಬೇಕು, ಹಿರಿಯರ ಆಶೀರ್ವಾದ ಬೇಕು. ಆ ರೀತಿ ನಾವು ಅಲ್ಲಿ ಆ ದೇವರ ಹೆಸರು ಕೇಳಿ ಆ ಗ್ರಾಮಕ್ಕೆ ಕೈ ಮುಗಿದಾಗ ಆದಷ್ಟು ಬೇಗ ಸಿಗಲಿ ನಾವು ನೀರಾಡಿಗೆ ಹೋದಾಗ. ಯಾಕೆಂದರೆ ನೀರು ಆಳದಲ್ಲಿ ಹೋದಾಗ ಕತ್ಲೆ ಆಗಿರ್ತದೆ, ಖಾಲಿ ಪರ್ಸಂಜನದಲ್ಲೇ ಮುಟ್ಟಬೇಕಾಗ್ತದೆ, ದೇಹ ಹುಡುಕಾಡಬೇಕಾಗ್ತದೆ. ಆವಾಗ ನಮಗೊಂದು ವಿಷಯ, ಯಾಕೆಂದರೆ ಅಲ್ಲಿ ಹೋದಾಗ ನೀರು ಆಳದಲ್ಲಿ ದೇಹ ಬಿದ್ದ ಜಾಗ ಅವ್ರಿಗೆ ಗೊತ್ತಿರುತ್ತೆ. ಯಾಕಂದರೆ ಒಂದು ಸಲ ಬಿದ್ದ ಜಾಗ ಅಂತ ತೋರಿಸ್ತಾರೆ, ಒಂದು ಸಲ ಅಲ್ಲಿ ಅಂತ ಹೇಳ್ತಾರೆ, ಮತ್ತೊಂದು ಸಲ ಅಲ್ಲಿ ಅಂತ ಹೇಳ್ತಾರೆ. ಯಾಕೆಂದರೆ ಆ ದೇಹ ಎಲ್ಲಿ ಬಿದ್ದಂತ ಗೊತ್ತಿರೋದಿಲ್ಲ ಅವರಿಗೆ. ಯಾಕೆ ನೀರಲ್ಲಿ ಒಂದು ಸಲ ಒಂದು ಬಲೆ ಇದ್ದಾಗ ಬಲೆ ತೆಗೆದ ಮೇಲೆ ಗೊತ್ತಾಗಲ್ಲ ಯಾವ ಜಾಗ ಅಂತೇಳಿ ಮೀನುಗಾರರಿಗೆ. ಆದರೂ ಸಹ ನಾವು ಸುಮಾರು ಒಂದು ಅರ್ಧ ಗಂಟೆ ಹುಡುಕ್ತೇನೆ, ಸಿಕ್ಕಿಲ್ಲ. ಕೊನೆಯದಾಗಿ ಹೇಳ್ತಾರೆ ಈ ಜಾಗಕ್ಕೆ ಬನ್ನಿ ಅಂತ. ನೀರು ಆಳದಲ್ಲಿ ಮುಳ್ಕೊಂಡು ಬರ್ತೇನೆ ನಾನು ನಂಬ್ಕೊಂಡು ಬಂದಿರೋ ನಮ್ಮ ಇಷ್ಟ ದೇವರಾದ ಕೊಲ್ಲೂರು ಮೂಕಾಂಬಿಕೆ ತಾಯಿ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ಹಿರಿಯರಿಗೆಲ್ಲ ಪ್ರಾರ್ಥನೆ ಮಾಡಿಕೊಂಡು ನೀರು ಆಳದಲ್ಲಿ ದೇವರೇ ಆ ದೇಹಕ್ಕೊಂದು ಮುಕ್ತಿ ಆಗಲಿ, ಮನೆಯವರಿಗೆ ದುಃಖ ಸಹಿಸಿಕೊಳ್ಳೋ ಶಕ್ತಿ ಆ ಪರಮಾತ್ಮನ ಕೊಡಲಿ ಅಂತೇಳಿ ನೀರು ಆಳದಲ್ಲಿ ಮುಳುಗುವಾಗ ಸುಮಾರು ಒಂದು ಬಿದ್ದ ಜಾಗದಿಂದ ನಾನು ಸುಮಾರು ಒಂದು ಹುಡುಕ್ತಾ ಹೋಗೋ ನೀರು ಆಳದಲ್ಲಿ ನನಗೆ ದೇಹದ ಮೇಲೆ ಹೋಗಿಬಿಡ್ತೀನಿ, ಅದರ ಮೇಲೆ ಹೋಗಿಬಿಡ್ತೀನಿ. ನನಗೆ ವಿಶೇಷ ಆಯ್ತು. ಯಾಕಪ್ಪ ನನಗೊಂದ್ಸಲ ನಾನು ಭಯಪಡ್ತೀನಿ. ಯಾಕೆಂದರೆ ನೀರಾಳದಲ್ಲಿ ಯಾವುದಾದ್ರು ದೊಡ್ಡ ಮೊಸಳೆಗಳಿರ್ಬೋದು, ಅಥವಾ ಯಾವುದೋ ಮರಗಳಾಗಿರ್ಬೋದು, ಏನೋ ಕಲ್ಲು ಮುಟ್ಟೆ ಸಡನ್ನಾಗಿ ನಮಗೆ ಪರ್ಶಜ್ಞಾನ. ಯಾಕೆಂದರೆ ಒಂದು ಸಲ ಹೋಗೋ ಕಣ್ಣಿಗೇನು ಕಾಣಿಸೋದಿಲ್ಲ, ಆದರೂ ಒಂದೇ ಸಲ ಸಡನ್ನಾಗಿ ಹೋಗೋ ಆ ದೇಹದ ಮೇಲೆ ಹೋಗಿಬಿಡ್ತೀನಿ. ಯಾಕೆಂದರೆ ನೆಲದಲ್ಲಿ ನಾನು ಆ ಹೂಳು ಇರ್ತಲ್ಲ, ಆ ಹೂಳು ಮೇಲೆ ಹರ್ಕೊಂಡು ಹೋಗ್ತಾ ಇರ್ತೀನಿ ನಾನು ನೀರಾಳದಲ್ಲಿ. ಯಾಕಂದರೆ ಆ ಹೂಳು ನಮ್ಮ ಕಾಲು ಒಂದು ಫೀಟ್ ಅಷ್ಟು ಹಿಡಿತದೆ. ನಾನು ಕಾಲಿಗೆ ಒಂದು ಫಿಂಗರ್ಸ್ ಹಾಕೊಂಡು ಹೋಗಿ ನೀರಾಳದಲ್ಲಿ ಹೋಗ್ಕೊಂಡು ಹೋಗುವಾಗ ಆ ದೇಹದ ಮೇಲೆ ಹೋಗ್ಬಿಟ್ಟು ನಮಗೆ ಒಂದ್ಸಲ ಭಯ ಆಗ್ತದೆ, ಏನೋ ಆಗಿರ್ಬೋದು ಅಂತ. ಮತ್ತೆ ಗೊತ್ತಾಯ್ತು ಅದು ದೇಹ ಅಂತೇಳಿ. ಆಮೇಲೆ ಸಿಕ್ಕಿದ್ದು ನನಗೊಂದು ಅದು ಪವಾಡ ಆಗಿರ್ಬೋದು. ಕೆಲವರು ಹೇಳಿದ್ರು ಪವಾಡ ಅಂದರೆ ವಿಶೇಷ ಅಂತ, ಯಾವ ವ್ಯಕ್ತಿ ಮರುಜನ್ಮ ಪಟ್ಟಣ ಅಂತ ಹೇಳಿದ್ರು. ಆದರೆ ಪವಾಡ ಅಂದರೆ
ದೇವರ ಒಂದು ಪ್ರೇರಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಅಲ್ಲಾಡಲ್ಲ. ಆದರೆ ಅದು ಆ ಕತ್ಲೆಯಲ್ಲಿ ನೀರು ಆಳದಲ್ಲಿ ಆ ದೇಹ ಸಿಗಬೇಕಾದ್ರೆ ಒಂದು ಪವಾಡನೇ ಆಗಿರಬೇಕು. ಯಾರು ಹೇಳ್ತಾರೆ ಪವಾಡ ಅಂದರೆ ಏನು ಅಂತ? ಪವಾಡ ಇಂಥದ್ದೆಲ್ಲ ಆಗೋದೇ ಒಂದು ದೇವರದೊಂದು ಕಾರ್ಯ. ಯಾಕೆಂದರೆ ಕತ್ತಲೆಯಲ್ಲಿ ಸುಮಾರು 40-30 ಅಡಿ ಆಳದಲ್ಲಿ ಕಣ್ಣಿಗೆ ಕಾಣಿಸೋದಿಲ್ಲ. ಆದ್ರೆ ನಾವೊಂದು ಆ ದೇಹಕ್ಕೊಂದು ಮುಕ್ತಿ ಆಗಲಿ ಅಂತ ನೀರು ಆಳಕ್ಕೆ ಹೋದಾಗ ನಮಗೆ ಅದು ಸಿಗಬೇಕಾದ್ರೆ ಒಂದು ಪವಾಡನಾಗಿದೆ. ಎಲ್ಲಿ ಏನು ಸರ್ ಅದು ಕತೆ ಆ್ಯಕ್ಚುಲಿ? ಯಾರು ಅವನು ಹುಡುಗ, ಏನದು? ಹುಡುಗ ಒಂದು ಮೀನುಗಾರಿಕೆಯಿಂದ ತೆಪ್ಪದಲ್ಲಿ ಮೀನು ಹಿಡಲಿಕ್ಕೆ ಹೋದವನು. ಮೀನು ಹಿಡ್ಲಿಕ್ಕೆ ಹೋದಾಗ ಆಯ ತಪ್ಪಿ ದೊಡ್ಡ ಮೀನು ಸಿಕ್ತಂತೆ ಬಲೆಗೆ. ಅದು ಎಳೆಯುವಾಗ ಆಯ ತಪ್ಪಿ ಕೆಳಗೆ ಬಿದ್ದಿರ್ತಾನೆ. ಕೆಳಗೆ ಬಿದ್ದಾಗ ಅವನಿಗೆ ಬಲೆ ತನ್ನ ಕಾಲಿಗೆ ಸಿಕ್ಕಾಕೊಂಡಿರ್ತದೆ. ಸಿಕ್ಕಾಕೊಂಡಾಗ ಅವನು ಅಲ್ಲೇ ಪ್ರಾಣ ಬಿಡ್ತಾನೆ. ಆದರೆ ಅಲ್ಲಿನ ಒಂದು ಸ್ಥಳೀಯರು ಮತ್ತೆ ಆ ಬಲೆ ಎತ್ತುವಾಗ ದೇಹ ಕಾಣಿಸ್ತದೆ ಬಲೆಯಲ್ಲಿ. ಆದರೆ ಕೈಯಲ್ಲಿ ತೆಗಿಲಿಕ್ಕೆ ಹೋಗುವಾಗ ಮತ್ತೆ ಕೆಳಗೆ ಹೋಗಿರ್ತದೆ. ಬಲೆಯಲ್ಲಿ ಅವನು ತಪ್ಪಿ ಕೆಳಗೆ ಬೀಳ್ತಾನೆ. ಸ್ವಲ್ಪ ಸಿಕ್ಕಾಕೊಂಡಿದ್ದಾನೆ ಕಾಲಿಗೆಲ್ಲ. ಅವ್ರು ಬಲೆ ಎತ್ತುವಾಗ ಮತ್ತೆ ಕೆಳಗೆ ಹೋಗಿರ್ತಾನೆ. ಆಮೇಲೆ ಬಲೆ ಕಾಲಿ ಸಿಗ್ತದೆ, ದೇಹ ಕೆಳಗೆ ಹಿಡಿದಿರ್ತದೆ. ಅದೊಂದು ವಿಶೇಷವಾಗಿದೆ ನನಗೆ. ಯಾಕೆಂದರೆ ತುಂಬ ದೇಹಗಳು ತೆಗೆದಿದ್ದೀನಿ, ಆದರೆ ಆ ಕತ್ಲೆಯಲ್ಲಿ ಆ ದೇಹದ ಹತ್ರ ಹೋಗೋದಾದರೆ ದೇವರ ಒಂದು ಆಶೀರ್ವಾದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇಷ್ಟು ದಿವಸ ನಾನು ಮಾಡ್ಕೊಂಡು ಬಂದ ಒಂದು ಆಶೀರ್ವಾದ, ಹಾಗೆ ನನ್ನ ಅಭಿಮಾನಿ ದೇವರುಗಳ ಒಂದು ಆಶೀರ್ವಾದ ಅಂತ ಹೇಳಲಿಕ್ಕೆ. ಮತ್ತೆ ಯಾವ ಸರ್ ಮತ್ತೆ ಕಾರ್ಯಾಚರಣೆ? ಆಮೇಲೆ ಅಲ್ಲಿಂದ ಅದೇ ರಾತ್ರಿ ನಾವು ಅದು ತೆಗೆದು ಮತ್ತೆ ಸೀದಾ ನಾವು ದಾವಣಗೆರೆಗೆ ಹೋಗ್ತೇವೆ. ದಾವಣಗೆರೆಯಲ್ಲಿ ಅರಸೀಕೆರೆ ಅಂತ ಉಂಟು. ಅಲ್ಲಿ ಸಹ ಒಂದು ಅಲ್ಲಿ ಒಂದು ಅರಸೀಕೆರೆ ಅಂತ ದೊಡ್ಡದಾಗಿದೆ ದಾವಣಗೆರೆಯಲ್ಲಿ ಇದೆ. ಈ ಅರಸೀಕೆರೆ ಬೇರೆ. ನಮ್ಮ ತುಮಕೂರು ಅಲ್ಲೊಂದು ಅರಸೀಕೆರೆ ಉಂಟು. ಆ ಕಡೂರು ಹತ್ರ ಆ ಅರಸೀಕೆರೆ ಅಲ್ಲ, ನಮ್ಮ ದಾವಣಗೆರೆ ಹತ್ರ ಒಂದು ಅರಸೀಕೆರೆ ಅಂತ ಉಂಟು. ಆ ಅರಸೀಕೆರೆಯಿಂದ ಕಾಲ್ ಬರ್ತದೆ ನಮ್ಗೆ. ಯಾಕೆಂದರೆ ಜನಗಳು ಈಗ ನೋಡಿದ್ರೆ ನಿಮ್ಮ ಥರನೇ ಎಲ್ಲ ಪಬ್ಲಿಷ್ ಆಗಿ ಈಶ್ವರ್ ಮಲ್ಪೆ ಟೀಮ್ ಬರ್ತಾ ಇದ್ರು. ನಾವು ಈ ಕಾರ್ಯಾಚರಣೆ ಮುಗಿಸ್ಕೊಂಡು ಮತ್ತೆ ನಾವು ಅಲ್ಲಿಂದ ದಾವಣಗೆರೆಗೆ ಹೊರಡ್ತೇವೆ. ದಾವಣಗೆರೆ ಹೊರಟಾಗ ರಾತ್ರಿ 1 ಗಂಟೆ ಆಗ್ತದೆ. ರಾತ್ರಿ 1 ಗಂಟೆಗೆ ನಮಗೆ ಉಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೇನೆ. ನಾನು ಹೇಳಿದ್ದೇನೆ ಬೆಳಿಗ್ಗೆ ಬೇಗ 5 ಗಂಟೆಗೆ ಅಲ್ಲಿ ಹೋಗಿ ಹುಡುಕುವ ಅಂತ ಹೇಳಿದ್ದೀನಿ. ಯಾಕೆಂದರೆ ಬೆಳಗಿನ ಮುಂಚೆ ನಾನು ಹೋಗುವಾಗ 4 ದಿನ ಆಗಿರ್ತದೆ. ಎಲ್ಲ ಡಿಕಂಪೋಸ್ ಆಗಿ ಮೇಲೆ ಬರ್ತದೆ, ಇಲ್ಲಾಂದರೆ ಆ ದೇಹ ಎಲ್ಲಾದರೂ ಗೋಚರವಾಗ್ತದೆ ಅಂತೇಳಿ ಅಲ್ಲಿ ಹೋಗ್ತೀವಿ. ಅಲ್ಲಿ ಹೋದಾಗ ನನಗೆ ಬೆಳಿಗ್ಗೆ 5 ಗಂಟೆಗೆ ಅಲ್ಲಿ ಹುಡುಕ್ತೇನೆ, ಸಿಕ್ಕಿಲ್ಲ. ಸುಮಾರು ಬೆಳಿಗ್ಗೆ 10 ಗಂಟೆ ತನಕ ನಾನು ಆ ಜಾಗದಲ್ಲೆಲ್ಲ ಮುಳುಗ್ತೀನಿ. ಯಾಕೆಂದರೆ ಆ ಜನ ಅಲ್ಲಿ ವಿಚಿತ್ರ ಅಂದರೆ ಅವರು ಅಲ್ಲಿ ಈಜ್ತಾ ಇದ್ರಂತ ಮಾತ್ರ ನೋಡಿದ್ದು ಮಾತ್ರ, ಎಲ್ಲಿ ಮುಳುಗಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ಅಲ್ಲಿ ದಾರಿ ಹೋಗರು, ರಿಕ್ಷಾದಲ್ಲಿ ಹೋಗೋರೆಲ್ಲ ಹೇಳಿದ್ದಾರೆ ಅವರು ಅಲ್ಲಿ ಈಜ್ತಾ ಇದ್ರು ಅಂತ. ಯಾಕೆಂದರೆ ಅವರೊಂದು 55 ವರ್ಷದ ಅವರೊಂದು ಕುರಿ ಮೇಯಿಸ್ಕೊಂಡು ಜೀವನದಲ್ಲಿ ಮಾಡ್ಕೊಂಡಿದ್ದಾಗ ಅವರಿಗೊಂದು ತಮ್ಮ ಒಂದು ಮನೆಯ ವೈಯಕ್ತಿಕ ಕಾರಣದಿಂದ ಆ ನೀರಲ್ಲಿ ಈಜ್ತಾ ಇದ್ರು. ಯಾಕೆಂದರೆ ಮನನೊಂದು ಏನಾಗಿರ್ಬೋದು, ಏನೋ ಒಂದು ವಿಷಯ ಆಗಿರ್ಬೋದು, ಮನೆಯಲ್ಲಿ ಏನಾದ್ರು ಬೇಸರ ಪಟ್ಕೊಂಡು ಅವ್ರು ನೀರಲ್ಲಿ ಈಜ್ತಾ ಇದ್ರಂತೆ. ಇದೆಲ್ಲ ಆಕಸ್ಮಿಕ ಆಗಿರ್ಬೋದು, ಕಾಡೆ ಕಷ್ಟನೂ ಆಗಿರ್ಬೋದು. ಯಾಕೆಂದರೆ ತುಂಬ ಈಜುವರು ಅವರು. ಯಾಕೆಂದರೆ ಯಾರು ತುಂಬ ಈಜುವರು ಒಂದು ಸುಳಿಗೆಲ್ಲ ಸಿಕ್ಕಿ ಕೆಲವರು ಸಾವರು ಇದ್ದಾರೆ. ಆದರೆ ಇವರು ತುಂಬ, ಯಾಕೆಂದರೆ ಯಾವಾಗಲೂ ಅವ್ರು ನೀರಲ್ಲೇ ಇರ್ತಾರೆ, ಗಂಟೆಗಟ್ಟಲೆ ನೀರಲ್ಲಿ ಇರ್ತಾರಂತೆ. ಸುಮಾರು ಒಂದು 4-3 ಕಿಲೋಮೀಟರ್ ಎಲ್ಲ ಈಜ್ತಾ ಇದ್ರು ಅವರು. ಮತ್ತು ಸುಮಾರು ಅದು ಕೆರೆನೇ ಒಂದು 80 ಎಕರೆ ಕೆರೆ. ಅದು ಆ 80 ಎಕರೆ ಕೆರೆಯಲ್ಲಿ ಸಹ ನೀರು ತುಂಬಿದೆ ಫುಲ್ಲು. ಆವಾಗ ಅವರು ಒಂದು ದಡದಿಂದ ಮತ್ತೊಂದು ದಡ ಸಾಮರ್ಥ್ಯ ಉಳ್ಳವರು ಅಂತ ಹೇಳಿದ್ದಾರೆ. ಯಾಕೆಂದರೆ ಅವ್ರು ಯಾವಾಗ ನೋಡಿ ನೀರಲ್ಲಿ ಇರ್ತಾರೆ ಅಂತ. ನಾವು ಹೇಗೆ ಮೀನುಗಾರರು ನೀರಲ್ಲಿ ಇರ್ತೇವೆ, ಅದೇ ರೀತಿ ಅವ್ರು ಸಹ ಒಂದು ಅಲ್ಲಿ ಮೀನಿಡುವ ಒಂದು ಜೀವನದಲ್ಲಿ ಮಾಡಿಕೊಂಡು ಕುರಿ ಮೇಯಿಸ್ಕೊಂಡು ಮಾಡ್ತಾಯಿದ್ರು. ಆದರೆ ಎಲ್ರಿಗೂ ಸಹ 4 ದಿನ ಆದರೂ ಸಹ ಅಲ್ಲಿ ಫೈರ್ ಬ್ರಿಗೇಡ್ನಾಗಲಿ STRF ಆಗಲಿ ಯಾರಿಗೂ ದೇಹ ಸಿಕ್ಕಿಲ್ಲ. ನಾನು ಹೋದಾಗ ನನಗೆ ಸ್ಕೂಬಾ ಡೈವ್ ಹಾಕಿ ಕೆಲವು ಕಡೆ ತೋರಿಸ್ತಾರೆ, ಇಲ್ಲಿ ಮುಳುಗಿ ಅಂತ. ನನಗೆ ಸಹ ಒಂದು ಅಂದಾಜು ಆಗ್ತದೆ ಯಾವ ದೇಹ 4 ದಿನದ ಮೇಲೆ ನಿಲ್ಲೋದಿಲ್ಲ, ಎಲ್ಲದ ಮೇಲೆ ಬಂದಿರ್ಬೋದು ಅಂತ. ನಾನು ಹೇಳಿದ್ದೆ ಸುಮಾರು 7-8 ಜಾಗ ಮುಳುಗ್ತೇನೆ. 7-8 ಜಾಗ ಮುಳುಗಿದಾಗ ನೀರಾಳದಲ್ಲಿ ಏನು ತುಂಬ ಕತ್ಲೆ ಆಗಿದೆ, ಕಾಣಿಸೋದಿಲ್ಲ. ಯಾಕೆಂದರೆ ಅಲ್ಲಿ ಮೀನು ಬಿಟ್ಟ ಜಾಗದಲ್ಲೆಲ್ಲ ನೀರು ಕಲುಷಿತವಾಗಿರುತ್ತೆ. ನಾನು ಹೇಳಿದೆ ಇಲ್ಲ ಸಾಕು, ನಾವು ತೆಪ್ಪದಲ್ಲಿ ಹುಡುಕು ಅಂತೇಳಿ ನಾನು ನನ್ನ ಆಕ್ಸಿಜನ್ ಸಿಲಿಂಡರ್ ಎಲ್ಲ ಮೇಲೆ ಕೊಡ್ತೇನೆ. ಕೊಟ್ಟು ಅಲ್ಲಿಂದ ತೆಪ್ಪ ತಗೊಳ್ತೇನೆ. ತೆಪ್ಪ ಅಂದರೆ ದೋಣಿ, ರೌಂಡ್ ದೋಣಿ ಇರ್ತದೆ. ಆ ದೋಣಿ ತಗೊಂಡು ಆ ಮನೆಯವನನ್ನು ಕರ್ಕೊಂಡು ನಾನು ಮತ್ತೆ ಹುಡುಕಲಿಕ್ಕೆ ಶುರು ಮಾಡ್ತೀನಿ. ಆ ಕಡೆಯಿಂದ ಫೈರ್ ಬ್ರಿಗೇಡ್ನವರು ಮತ್ತು ಬೇರೆ ತೆಪ್ಪದವರೆಲ್ಲ ಹುಡುಕ್ತಾರೆ. ಯಾಕೆಂದರೆ ಅವ್ರ ಗಾಳಿಗೆ ಒಂದು ದೇಹ ಬಂದರೆ ಬಿದ್ದ ಜಾಗದಿಂದ ಗಾಳಿ ಸಮೇತ ಆಚೆ ಹೋಗಿರ್ಬೋದು. ನಾನು ಇರೋದು ದಿಕ್ಕಿನಲ್ಲಿ ಹೋಗ್ತೇನೆ. ನಾನು ಕೇಳಿದೆ ಅವನು ಎಷ್ಟು ದೂರ ಈಜಬಹುದು, ಸುಮಾರು 1 ಕಿಲೋಮೀಟರ್ ಈಜ್ಚಾನ ಅಂತ ಹೇಳಿದೆ. ಯಾಕೆಂದರೆ ಆ ದಡದ ಆಚೆ ಕಡೆ ಇನ್ನೊಂದು ಮನೆ ಉಂಟು ಅವ್ರದ್ದು. ನಾನು ನನ್ನ ಅಂದಾಜಿ ಪ್ರಕಾರ ಇಷ್ಟು ತನಕ ದೇಹ ತೆಗೆದ ಪ್ರಕಾರ ಅವನು ಮತ್ತೊಂದು ಕಡೆಗೆ ನಾನು ಇರೋದು ದಿಕ್ಕಲ್ಲಿ ಹುಡುಕ್ತಾ ಹೋಗ್ತೀನಿ. ಹುಡುಕ್ಲಿಕ್ಕೆ ಹೋಗುವ ಮೊದಲು ನಾನು ಅಲ್ಲಿ ಒಂದು ಗ್ರಾಮ ದೇವರಿಗೆ ಕೈ ಮುಗಿತೀನಿ. ಅಲ್ಲಿರುವ ಒಂದು ಬಸವೇಶ್ವರನಿಗೆ ಅಲ್ಲಿ ನಂದಿ ಇದೆ. ಆ ನಂದಿ ಕೈ ಮುಗಿಕೊಂಡು ಅಲ್ಲಿ ಆ ದೇವಸ್ಥಾನ ಉಂಟು ಪಕ್ಕದಲ್ಲಿ, ಈಶ್ವರ ದೇವಸ್ಥಾನ. ಆ ದೇವರಿಗೆ ಕೈ ಮುಗಿತೀನಿ, ನೆನೆಸ್ಕೊಳ್ತೀನಿ. ಆದಷ್ಟು ಬೇಗ ದೇಹ ಸಿಗಲಿ, ಆ ಮನೆಯವರಿಗೆ ಒಂದು ದುಃಖ ಸಹಿಸ್ಕೊಳ್ಳೋ ಶಕ್ತಿ ಕೊಡಲಿ ಪರಮಾತ್ಮ ಅಂತ ಪ್ರಾರ್ಥನೆ ಮಾಡ್ತೀನಿ. ಹಾಗೆಯೇ ನಾನು ಮೇಲೆ ಬಂದು ಆ ತೆಪ್ಪ ತಗೊಳ್ತೀನಿ. ತೆಪ್ಪ ತಗೊಂಡು ಹುಡ್ಕೊಂಡು ಹೋಗ್ತೀನಿ ಇರುವುದಕ್ಕಾಗಿ. ಆ ಬಿದ್ದ ಜಾಗದಿಂದ ಅವನು 1 ಕಿಲೋಮೀಟ್ರ್ ಹೋಗಿರ್ಬೋದು ಅಂತೇಳಿ. ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಹೋದಾಗ ಒಂದು ಮುಳ್ಳಿನ ಬಲ್ಲೆಯಲ್ಲಿ ಅವನ ದೇಹ ಡಿಕಂಪೋಸ್ ಆಗಿ ಸಿಗ್ತದೆ. ಆದರೆ ಅದೇ ಜಾಗಕ್ಕೆ ಸುಮಾರು STRF ಆಗಲಿ NDRF ಆಗಲಿ ಸಲ್ಲಿ ತುಂಬ ಹುಡುಕಾಡಿದ್ದಾರೆ. ಆದರೆ ಆ ದಿಕ್ಕಿಗೆ ಅವರು ಹೋಗಿಲ್ಲ. ಬೇರೆ ದಿಕ್ಕ ಎಷ್ಟು ಅಡಿ ಕೆಳಗಿತ್ತು ಅದಿಲ್ಲ. 4 ದಿನ ಆದಮೇಲೆ ಡಿಕಂಪೋಸ್ ರಾತ್ರಿ ಬಂದಿದೆ, ಅದು ಮೇಲೆ ಬಂದಿದೆ ಅದು ದೇಹ. ಆವಾಗ ದೇಹ ಮೇಲೆ ಸಿಗ್ತದೆ. ಹುಡುಕಾಡಿದಾಗ ಆ ದೇಹ ಆ ಮನೆಯವರಿಗೆ ನಾವು ಹಸ್ತಾಂತರ ಮಾಡ್ತೀವಿ. ಅದು ಇದಾದ್ಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ನಾವು ಮನೆಗೆ ಬಂದಾಗ ಮತ್ತೆ ಕಾಲ್ ಬರ್ತದೆ. ಮತ್ತೆ ದಾವಣಗೆರೆಗೆ ಕಾಲ್ ಬರ್ತದೆ. ದಾವಣಗೆರೆಯಲ್ಲಿ
ಒಂದು ಫ್ಲೋಟಿಂಗ್ ಒಂದು ಕೆರೆಯಲ್ಲಿ ಒಬ್ಬರು ಮುನ್ನೆ 2 ಜನ ಬಿದ್ದಿದ್ರು, ದೇಹ ಸಿಕ್ಕಿಲ್ಲ. ಅಲ್ಲಿ ಹೋಗಿ ಅವರ ದೇಹ ಸಿಗಲಿಕ್ಕೆ ನೀವು ಪ್ರಯತ್ನ ಪಡಬೇಕಂತ ದೇಹ ಸಿಕ್ಕಿತು. ನಾವು ಆ ದಾವಣಗೆರೆ ಹೋದಾಗ ಅಲ್ಲೊಂದು ಫ್ಲೋಟಿಂಗ್ ಅಂತ ಉಂಟು, ಅಲ್ಲಿಂದು ನೀರು, ಯಾಕೆಂದರೆ ಅಲ್ಲಿ ಒಂದು ದೊಡ್ಡ ಕೆರೆ ಇದೆ. ಆ ಕೆರೆಯಲ್ಲಿ ಜನಗಳಿಗೆ ಆಕರ್ಷಣೆಗೆ ಒಂದು ಕೆರೆ ಫ್ಲೋಟಿಂಗ್ ಅಂತ ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ಮೌಂಟೇನ್ ಅಂತ ಟೂರಿಸ್ಟು. ಅದು ನೀರು ಆಳದಲ್ಲಿ ಒಂದು ತೆಕ್ಕೊಡ್ಬೇಕಂತ ಹೇಳಿದರು. ಆಯ್ತು, ನಾವು ತೆಕ್ಕೊಡ್ತೇವೆ ಅಂತ ಅಲ್ಲಿ ಹೋಗಿದ್ದೇವೆ. ಹೋದಾಗ ನಾವು ಆ ಕಾರ್ಯಾಚರಣೆ ಮುಗಿಸ್ಕೊಳ್ತೇವೆ. ಅದು ಸಹ ನೀರು ಆಳದಲ್ಲಿ ತೆಕ್ಕೊಡ್ತೇವೆ ಮೌಂಟೇನು. ಅಲ್ಲಿಂದ ಬತ್ತಿ ನಾವು ಬೆಳಗಾವಿ ಹೋಗ್ತೇವೆ. ಬೆಳಗಾವಿಯಲ್ಲಿ ಸಾವಿರಾರು ಜನ ಕುಡಿಯುವ ನೀರು, ಆ ನೀರು ಅಲ್ಲಿ ಮೋಟ್ರ್ ಕೆಟ್ಟೋಗಿರ್ತದೆ. ಸುಮಾರು 70 ಅಡಿ ಆಳದಲ್ಲಿ ಮೋಟ್ರು ಆಳದಲ್ಲಿ ಉಂಟು ಬರಬೇಕಂತ ಹೇಳಿದರು. ನಮಗೆ ಜನಗಳಿಗೆ ಸೇವೆ ಆಗ್ತದೆ, ಜನಗಳಿಗೆ ನೀರು ಕುಡಿಬೇಕಾದ್ರೆ ಅಲ್ಲಿಂದ ಆ ಕೆರೆಯಿಂದ ಬರಬೇಕು. ಮತ್ತು ರಾತ್ರಿ 1 ಗಂಟೆಗೆ ಅಲ್ಲಿ ಹೋಗ್ತೇವೆ. ರಾತ್ರಿ 1 ಗಂಟೆಗೆ ನೀರಾಳಕ್ಕೆ ಇಳಿತೀವಿ. ನೀರಾಳದಲ್ಲಿ ಸುಮಾರು 70 ಅಡಿ ಆಳದಲ್ಲಿ ಮತ್ತೆ ಆ ಮೋಟ್ರಿನೊಂದು ಫುಟ್ಬಾಲ್ ಅಂತ ಹೇಳಿದ್ರೆ ಉದ್ದ ಸುಮಾರು ಒಂದು 200-220 kg ವೆಯ್ಟ್ ವಜನ ಇರ್ತದೆ. ಅದು ದೊಡ್ಡ 63 HP ಮೋಟ್ರ್ ಅದು. ಆ ಮೋಟ್ರನ್ನು ಮತ್ತೆ ತೆಗೆದು ಮತ್ತೆ ನಾವು ಬರ್ತೇವೆ. ಮನೆಗೆ ಬಂದಾಗ ಮನೆಗೆ ಕಾಲಿಡ್ತೀನಿ ಅಷ್ಟೇ, ಮನೆಗೆ ಬಂದಾಗ ಮತ್ತೊಂದು ಕರೆ ಬರ್ತದೆ ನಮ್ಮ ಸ್ಥಳೀಯರು. ಇಲ್ಲಿ ನಮ್ಮ ಬ್ರಹ್ಮವರದಿಂದ ಬಾರ್ಕೂರು ಅಂತ ಉಂಟು, ಬಾರ್ಕೂರಿಂದ ಸುಮಾರು ಕೂರಾಡಿ ಅಂತೂ ಮತ್ತೊಬ್ಬರು ನೀರಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಅವರ ದೇಹ ಬರಬೇಕಂತ. ನಾನು ಮನೆಯೇ ಮುಟ್ಟಲಿಲ್ಲ, 2 ದಿನ ಆಯಿತು ಮನೆ ಬಿಟ್ಟು. ಆದರೂ ಮತ್ತೆ ರಿಟರ್ನ್ ಹೋಗ್ತೀನಿ. ಮತ್ತೆ ಹೋದಾಗ ಆ ನೀರಲ್ಲಿ ನೋಡುವಾಗ ಸುಮಾರು ಒಂದು 10-15-20 ಅಡಿ ಆಳದಲ್ಲಿ ಆ ದೇಹ ಸಿಗ್ತದೆ. ಆ ದೇಹ ತೆಗೆದು ಮತ್ತೆ ಮೇಲೆ ಹಾಕ್ತೀವಿ. ಈಗ ನಮಗೆ ಕರೆ ಬಂದಿದೆ. ಈಗ ಮತ್ತೊಂದು ನಮಗೆ ಈಗ ಅದು ನಮ್ಮ ಬೆಳಗಾವಿ ಹೋಗೋ ರೋಡಲ್ಲಿ ನಿನ್ನೆ ರಾತ್ರಿ ಕಾಲ್ ಬಂತು, ಒಬ್ಬರು ಬಿದ್ದಿದ್ದಾರೆ ಅಂತೇಳಿ. ಆಯಿತು ನೋಡುವ, ಆ ದೇಹ ಮೇಲೆ ಬರದಿದ್ದರೆ ಬರ್ತೇವೆ ಅಂತ ನಾವು ನಿಂತಿದ್ದೇವೆ ಅಷ್ಟೇ. ನಾನು ಹೇಳೋದು ಇಷ್ಟೇ, ಈಗಿನ ಯೂತ್ಗೆ ನಾವು ಎಷ್ಟು ಹಣ ಮಾಡಿಟ್ಟು ಏನು ಮಾಡಿಟ್ಟರು ಮಕ್ಕಳು ಈಗ ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ. ಒಂದು ಮೊಬೈಲ್ ಆಗಲಿ ಅಥವಾ ಈ ಡ್ರಗ್ಸು, ಅಫೀಮು ಮತ್ತು ಗಾಂಜಾ. ಆದ್ದರಿಂದ ಮೊನ್ನೆ ನಮ್ಮ ಇಲ್ಲಿಂದ ಬ್ರಹ್ಮವರದಿಂದ ಮುಂದೆ ಹೋದಾಗ ಒಂದು ಕುಂದಾಪುರದ ಹತ್ರ ಒಂದು ಹುಡುಗ, 19 ವರ್ಷದ ಹುಡುಗ, ತಂದೆ ಬೈಕ್ ಮಗ ತಗೊಂಡು ಹೋಗಿದ್ದಾನೆ. ಮಗ ತಗೊಂಡೋಗಿ ಯಾವುದಕ್ಕೆ ತಾಗಿಸಿದ್ದಾನೆ. ತಂದೆ ಬೈದಾಗ ಆ ಮಗನ ಹೋಗಿ ಸೇತುವೆ ಮೇಲಿಂದ ಹೋಗಿ ಆತ್ಮಹತ್ಯೆ ಒಬ್ಬನೇ ಮಗ ಇದ್ದಾನೆ ನೋಡಿ. ಆ ಮಗನ ಹೆಸರಲ್ಲಿ 1 ಕೋಟಿ ರೂಪಾಯಿ ಆಸ್ತಿಯನ್ನು ಮಾಡಿರ್ತಾರೆ. ಯಾಕೆಂದರೆ ಅವನು ದೊಡ್ಡದಾದ ಮೇಲೆ 30 ವರ್ಷ ಆದಮೇಲೆ ಮಗ ಏನಾದರೂ ಬಿಸ್ನೆಸ್ ಮಾಡ್ಕೊಳ್ಳಿ ಅಂತೇಳಿ. ಆದರೆ ನನಗೆ ಈ ವಿಚಾರ ತಿಳಿತು, ಯಾರು ಹೇಳಿದ್ದು, ಆ ಮಗನಿಗೆ ಅಷ್ಟೆಲ್ಲ ಮಾಡಿಟ್ಕೊಂಡು ಆ ಮಗ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಯಾಕೆ ಒಂದು ವಿಷಯಕ್ಕೆ ಚಿಕ್ಕ ವಿಷಯಕ್ಕೆ ತಂದೆ ಬೈದ್ರಂತ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅದೇ ನಮ್ಮ ಮೊನ್ನೆ ಮಂಗಳೂರಲ್ಲಿ ಸಹ ಒಂದು 22 ವರ್ಷದ ಒಂದು ಯುವತಿ ಮನೆಯಲ್ಲಿ ಏನೋ ಇದು ವಿಷಯ ಗಲಾಟೆಯಾಗಿ ಹೋಗಿ ಆ ಸೇತುವೆ ಮೇಲಿಂದ ಹಾರಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ದಿನ ನೋಡಿದರೆ ಈಗ ಆತ್ಮಹತ್ಯೆ ಕೇಸ್ಗಳು ಬರ್ತವೆ. ಮುಂಚೆ ಎಲ್ಲ ಹೋಗಿ ನಾವು ನೋಡುವಾಗ ಒಂದು ಹಗ್ಗ ತಗೊಳ್ಳೋದು, ಅಲ್ಲ ಯಾವುದೋ ರೈಲು ಪಟ್ಟೆ ಬಿದ್ದು ರೈಲೊಳಗೆ ತಲೆ ಕೊಟ್ಕೊಂಡು ಇದು ಆತ್ಮಹತ್ಯೆ ಮಾಡ್ಕೊಳ್ಳೋದು. ಈಗ ಆಗಲ್ಲ. ಈಗ ಹೋಗಿ ಏನು ವಿಷಯ ಇದ್ರೂ ಹೋಗಿ ನೀರಿಗೆ ಬೀಳೋದು. ಈಗ ಎಲ್ರಿಗೂ ಹೇಳೋದು ಜೀವನದಲ್ಲಿ ನೋಡಿ, ನನಗೆ ಸಹ 3 ಮಕ್ಕಳಿದ್ದಾರೆ. ಆ 3 ಮಕ್ಕಳು ವಿಶೇಷೇತರ ಮಕ್ಕಳು. ಆ ಮಕ್ಕಳು ಇಟ್ಕೊಂಡು ನಾನು ಜೀವನ ಮಾಡೋದಿಲ್ವ? ಕಷ್ಟ ಅಂತ ಎಲ್ರಿಗೂ ಬರ್ತದೆ. ಕಷ್ಟ ಯಾರಿಗೆ ಮರಗಿಡಗಳಿಗೆ ಬರೋದು, ನಮ್ಮ ಮನುಷ್ಯರಿಗೆ ಬರೋದು, ಮತ್ತೆ ಯಾರಿಗೆ ಬರ್ತದೆ? ದಿನ ಇದೇ ಕಾಲ್ ಬರ್ತದೆ, ಮತ್ತು ಯಾವ್ದು ಅಂಥದ್ದು ಏನೂ ಇಲ್ಲ. ನಾನು ಮತ್ತೆ ಮೀನುಗಾರರಿಗೆ ನಮಗೆ ತುಂಬ ತೊಂದರೆ ಆಗುತ್ತಂತೆ ಮುಂಚೆನೇ ಹೇಳ್ತಿದ್ದೆ ಅದೇ ವಿಷಯ. ನಮಗೊಂದು ಸಿ ಆಂಬುಲೆನ್ಸ್ ಬೇಕು ಅಂತೇಳಿ. ಅದೊಂದು ಆದಷ್ಟು ಬೇಗ ನಮ್ಮ ಸಮುದ್ರ ಬೀಳ್ತಾರೆ, ಮೀನುಗಾರರು ಅಲ್ಲಿ ಹಾರ್ಟ್ ಅಟ್ಯಾಕ್ ಕಾಡೆ ಕಷ್ಟ ಆಗಿ ಸಾಯ್ತಾರೆ. ಅಥವಾ ಅಲ್ಲೇನಾದರೂ ಬೋಟಲ್ಲಿ ಹೋದಾಗ ಆಕಸ್ಮಿಕ ಅವರಿಗೆ ಬೋಟಲ್ಲಿ ದುರ್ಘಟನೆ ಆಗ್ತದೆ. ಅವ್ರನ್ನ ಕರ್ಕೊಂಡು ಬರುವಾಗ ಲೇಟಾಗಿ ಅವರು ಜೀವ ಹೋಗೋ ಸಂಭವ ಜಾಸ್ತಿ ಉಂಟು. ಈಗಾಗಲೇ ನಮ್ಮ ಬಂದರಲ್ಲಿ ಈಗ ಹೂಳು ತುಂಬಿದೆ. ಈಗ ಮುಂಚೆ ತೆಗೆದೀಗ ಸುಮಾರು ಒಂದು 3-4 ವರ್ಷ ಆಯಿತು. ಈಗ ಹೂಳು ತುಂಬಿದೆ. ಈಗ ಹೂಳು ತುಂಬಿ ಹೋಗಿ ಅಲ್ಲಿ ನೀರಿಗೆ ಬಿದ್ದ ದೇಹಗಳು ಸಿಗೋದು ಕಷ್ಟ. ಯಾಕೆಂದ್ರೆ ನಾನು ಈ ವರ್ಷದಲ್ಲಿ ಜನವರಿಯಿಂದ ಸ್ಟಾರ್ಟ್ ಆಗಿದೆ. ಮೊನ್ನೆಯಿಂದ ಬಿದ್ದಾಗ ಹೂಳಿಗೆ ಬಿದ್ದವರು ಕೆಳಗಡೆ ಮರಣ ಹೊಂದುವ ಸಂದರ್ಭ ಜಾಸ್ತಿ ಆಗಿದೆ. ಇಷ್ಟು ಬೇಗ ನಾನು ಇಲ್ಲಿನ ಒಂದು ಶಾಸಕರಾಗಲಿ ನಮ್ಮ ಮಂತ್ರಿಗಳಾಗಲಿ ಅವರಿಗೆ ವಿಚಾರ ತಿಳಿಸೋದಂದರೆ, ನಮ್ಮ ಮಲ್ಪೆ ಬಂದ ಮೀನುಗಾರಿಕೆ ಮಾಡುವಾಗ ಅಲ್ಲಿನ ಒಂದು ಹೂಳನ್ನು ತೆಗೆಸಬೇಕು ಮತ್ತೆ ಅಂತ ನನ್ನ ಒಂದು ಒತ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.